ಎಲ್ಲರಿಗೂ ನಿಸರ್ಗ ಕ್ರಿಯೇಷನ್ಸ್ನ ವಂದನೆಗಳೊಂದಿಗೆ ಈಗ ಲಾಸ್ಟ್ ವಿಡಿಯೋದಲ್ಲಿ ತಾರೀಕಾಯಿ ಬಗ್ಗೆ ನೋಡಿದ್ವಿ. ಅದೇ ಥರ ಈಗ ಮೂರನೇ ದೇವರಾದ ಬೆಟ್ಟದ ನೆಲ್ಲಿಕಾಯಿ ಅಥವಾ ದೊಡ್ಡ ನೆಲ್ಲಿ, ಹಿರಿ ನೆಲ್ಲಿ ಅಂತೆಲ್ಲ ಹೇಳ್ತಾರೆ. ಬೆಟ್ಟದ ನೆಲ್ಲಿಕಾಯಿ ಅಂತ ಜನರಲ್ಲಾಗಿ ನಾವು ಹೇಳ್ತೀವಿ. ಇದು ಮೂರನೆಯ ದೇವರು ಅಂತಲೇ ಹೇಳ್ಬೋದು. ಅಂದರೆ ತ್ರಿಮೂರ್ತಿಗಳಲ್ಲಿ ಮೂರನೆಯವರು ಅಂತ ಆಯುರ್ವೇದದಲ್ಲಿ. ಏನು ಅಂತಂದರೆ ಇದರಲ್ಲಿ ಏನೇನು ಯೂಸೇಜ್ ಇದೆ ಅಂತಂದರೆ, ಇದರಲ್ಲಿ ಈ ಎರಡರಲ್ಲಿ ಅಂದರೆ ಅಳಲೆಕಾಯಿ ಮತ್ತು ತಾರೆಕಾಯಿಯಲ್ಲಿ ಇರುವಂಥ ಬೆನಿಫಿಟ್ ಇನ್ನು ಇದರಲ್ಲಿ ಎಕ್ಸಸ್ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಅಂದರೆ ತುಂಬಾ ಪ್ರಯೋಜನ ಇದೆ ಅಂತ ಹೇಳ್ಬೋದು. ಅಳಲೆಕಾಯಿ ದೇಹದಲ್ಲಾಗುವಂಥ ವಾಯು ಶಮನಕ್ಕೆ ಯೂಸ್ ಮಾಡೋದಾದರೆ, ತಾರೆಕಾಯಿನ ದೇಹದಲ್ಲಿ ಉಂಟಾಗುವಂಥ ಉಷ್ಣವನ್ನು ಕಮ್ಮಿ ಮಾಡಿ ಅದರಲ್ಲಿ ಉಷ್ಣದಿಂದ ಆಗುವಂಥ ತೊಂದರೆಗಳನ್ನೆಲ್ಲ ಕಮ್ಮಿ ಮಾಡೋದಕ್ಕೆ ಅಥವಾ ಅದನ್ನು ಉಷ್ಣದಿಂದ ಆಗುವಂಥ ತೊಂದರೆನೆಲ್ಲ ಹೋಗಲಾಡಿಸೋದಕ್ಕೆ ಯೂಸ್ ಮಾಡ್ತೀವಿ. ಅದೇ ಥರ ಈ ನೆಲ್ಲಿಕಾಯಿನ ಕಫ ನಮ್ಮ ದೇಹದಲ್ಲಿ ಫಾರ್ಮ್ ಆಗುವಂಥ ಕಫವನ್ನು ಅವಾಯ್ಡ್ ಮಾಡೋದಕ್ಕೆ ಅಥವಾ ಕಫ ಆಲ್ರೆಡಿ ಕಟ್ಟಿತ್ತು ಅಂದರೆ ಅದನ್ನೆಲ್ಲ ತೆಗೆದುಹಾಕೋದಕ್ಕೆ ಈ ಬೆಟ್ಟದ ನೆಲ್ಲಿಕಾಯಿನ ಯೂಸ್ ಮಾಡ್ತೀವಿ. ಈ ಬೆಟ್ಟದ ನೆಲ್ಲಿಕಾಯಲ್ಲಿ ತುಂಬ ವಿಟಮಿನ್ಸ್ ಇದೆ. ಅಂದರೆ ವಿಟಮಿನ್ ಸಿ ಇದೆ, ಮತ್ತು ಕಾಪರ್, ಮ್ಯಾಂಗನೀಸ್, ಮೆಗ್ನೀಷಿಯಮ್ ಅಂತ ಹೇಳ್ತೀವಲ್ಲ ಅದು, ಮತ್ತು ಪೊಟ್ಯಾಷಿಯಮ್, ಆ ಥರ ತುಂಬಾ ಖನಿಜಾಂಶಗಳು ಇದರಲ್ಲಿ ಇದೆ. ಇದು ದೇಹದ ಆಂತರಿಕ ಮತ್ತು ಬಾಹ್ಯ ಸೌಂದರ್ಯವನ್ನು ಕಾಪಾಡೋದ್ರಲ್ಲಿ ತುಂಬಾ ಪ್ರಯೋಜನವಾಗಿದೆ. ಇದರಲ್ಲಿರುವಂಥ ವಿಟಮಿನ್ ಸಿ ಅಂದರೆ ಸಿಟ್ರಿಕ್ ಆ್ಯಸಿಡ್ಡು ನಮ್ಮ ದೇಹದಲ್ಲಿ ಫಾರ್ಮ್ ಆಗುವಂಥ ಕೆಟ್ಟ ಅಂಶಗಳನ್ನೆಲ್ಲ ತೆಗೆದುಹಾಕುತ್ತೆ. ಅಂದರೆ ಕೆಟ್ಟ ಅಂಶಗಳು ಅಂತಂದರೆ ಬೆವರು, ಜಾಸ್ತಿ ಬೆವರು ಬರೋದು, ಬೆವರಿಂದ ದುರ್ವಾಸನೆ ಬರೋದು, ಮತ್ತು ಜೀರ್ಣಶಕ್ತಿ ಆಗದಂಗೆ ನಮಗೆ ಮಲಮೂತ್ರ ವಿಸರ್ಜನೆ ಸರಿಯಾಗದೇ ಇರೋದು, ಅದು ಎಲ್ಲನೂ ಕೆಟ್ಟ ಅಂಶಗಳು ಅಂತ ಹೇಳ್ಬೋದು. ಅದು ಮಾತ್ರ ಎಲ್ಲ ತುಂಬ ಇದೆ. ನಮ್ಮ ತಲೆಯಲ್ಲಿ ಡ್ಯಾಂಡ್ರಫ್ ಆಗೋದು, ಕೂದಲು ಉದುರೋದು, ಕಣ್ಣಲ್ಲಿ ಉರಿ ಬರೋದು, ಮತ್ತು ಕೋಲ್ಡ್ ಆಗೋದು ಅಂದರೆ ಶೀತ ಆಗೋದು, ಇದು ಎಲ್ಲದಕ್ಕೂ ಇದು ತುಂಬ ಯೂಸ್ ಆಗುತ್ತೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಫಾರ್ಮ್ ಆಗುವಂಥ ಬೋನ್ ಪ್ರಾಬ್ಲಮ್ ಅಂದರೆ ಮೂಳೆ ಪ್ರಾಬ್ಲಮ್ನ ಎಲ್ಲನೂ ಇದು ತಡೆಯುತ್ತೆ. ಅಂದರೆ ಏನೋ ವಯಸ್ಸಾಗ್ತಾ ನಮ್ಮ ಬಾಡಿಯಲ್ಲಿ ಮೂಳೆಗಳ ಕಾರ್ಯ ಬಂದು ಕಮ್ಮಿ ಆಗ್ತಾ ಹೋಗುತ್ತೆ, ಮೂಳೆಗಳ ಸವೆತ ಆಗ್ತಾ ಹೋಗುತ್ತೆ. ಆ ಮೂಳೆಗಳ ಸವೆತವನ್ನು ತೆಗೆದಾಗುತ್ತೆ. ಮತ್ತು ನಮಗೆ ಶುಗರ್ ಬಂತು ಅಂದರೆ ಶುಗರ್ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ನಂಬರ್ 1. ಮತ್ತು ಬ್ಲಡ್ ಶುಗರ್ ಲೆವೆಲ್ನ ಶುಗರ್ ಕಂಟ್ರೋಲ್ ಮಾಡೋದ್ರಲ್ಲಿ ಇದು ನಂಬರ್ 1. ಅದರ ಜೊತೆಗೆ ನಮ್ಮ ಬಾಡಿಯಲ್ಲಿ ನಮ್ಮ ದೇಹದ ಚಟುವಟಿಕೆಗೆ ಬೇಕಾದಂತಹ ಇಮ್ಯೂನ್ ಸಿಸ್ಟಮ್ ಅಂದರೆ ಶಕ್ತಿವರ್ಧಕಗಳು ಎಲ್ಲ ಆ್ಯಕ್ಟಿವ್ ಆಗಿರೋದಕ್ಕೆ ಅಂದರೆ ಕ್ರಿಯಾಶೀಲವಾಗಿರೋದಕ್ಕೆ ಈ ನೆಲ್ಲಿಕಾಯಿಯ ಕಷಾಯ ತುಂಬಾ ಯೂಸ್ ಆಗುತ್ತೆ. ಈ ನೆಲ್ಲಿಕಾಯಿ ಕಷಾಯನ ಹೇಗೆ ಮಾಡೋದು ಏನು ಅಂತ ನೆಕ್ಸ್ಟ್ ವೀಡಿಯೋಗಳಲ್ಲಿ ನಿಮಗೆ ಅವಶ್ಯಕತೆ ಇದ್ದಾಗ ನಾನು ತಿಳಿಸ್ತಾ ಬರ್ತೀನಿ.